ಒಂದು ಹೆಮ್ಮೆ ನಮಗೆಲ್ಲ ಪ್ರತಿಯೊಬ್ಬರು ಕನ್ನಡಿಗರಿಗೆ ಇವತ್ತು IPL RC ಟೀಮ್ ಗೆದ್ದಿದ್ದಕ್ಕೆ ಎಲ್ಲ ಕನ್ನಡಿಗರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಸರ್. ಹಾಂ ಹೊಡೆದರು ಹೌದಾ. CM ಅವರು ಭಾರಿ ಒಂದು ಮ್ಯಾಚ್ ಫಿಕ್ಸ್ ಮಾಡೋದಿಲ್ಲ ಅವರು. ಯೂಶಲಿ ಅವರಿಗೆ ಟೈಮ್ ಸಿಕ್ಕಿದ್ರೆ ಎಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಾರೆ. ನೋಡಿ, ಮೊನ್ನೆ ನೀವು ಕೇಂದ್ರ ಸಚಿವರು ಬೆಂಗಳೂರಿಗೆ ಬಂದು ಸಭೆ ಮಾಡಿಸಿದ್ರು, ಸದರ್ನ್ ಎನರ್ಜಿ ಮಿನಿಸ್ಟರ್. ನೀವೆಲ್ಲ ನೋಡಿರ್ಬೋದು ಅವ್ರು ಏನು ಪ್ಲಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ನ ಕಡ್ಡಾಯ ಮಾಡಿ ಅಂತ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಅದರ ವಿಚಾರ ಮಾತಾಡಲಿಕ್ಕೆ ಹೋಗೋದು, ಯಾಕಂದರೆ ಕೋರ್ಟ್ ಮುಂದುಗಡೆ PA ಹಾಕಿದ್ದಾರೆ. ಕೋರ್ಟದು ಏನು ತೀರ್ಮಾನ ಬರ್ತದೆ ಆ ತೀರ್ಮಾನ ಆದಮೇಲೆ ಅದ್ರ ವಿಚಾರ ಮಾತಾಡ್ತಾರೆ. ನೋಡಿ, ನಾನು ಅದು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಬೋದು. ನಾನು ಅದಕ್ಕೆ ಎಲ್ಲ ನಮ್ಮ ಆಫೀಸರ್ಗಳನ್ನ ಕೂತ್ಬಿಟ್ಟು ಅದು ಯಾವಾಗ ಆಪಾದನೆ ಬಂದಿದೆ ನೆಕ್ಸ್ಟ್ ಡೇನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀನಿ. ನೀವು ನೋಡಿರ್ಬೋದು. ನಾನು ಹೇಳ್ದನ್ನು ನೀವು ನಂಬಲಿಕ್ಕಾಗದೇ ಇದ್ದರೆ ಕೋರ್ಟಿಗೆ ಹೋಗಿದ್ದಾರೆ. ನಾನು ಆವತ್ತೇ ಹೇಳಿದೆ ಚಿಕ್ಕಮಗಳೂರಲ್ಲಿ, ಒಳ್ಳೆಯದಾಯಿತು ಕೋರ್ಟಿಗೆ ಅಟ್ಲೀಸ್ಟ್ ಹೋದರೆ ಅವರ ವಾದನ ಮುಂದೆ ಇಡಲಿ, ನಮ್ಮ ವಾದನ ನಾವು ಮುಂದೆ ಇಡ್ತೀವಿ. ಕೋರ್ಟ್ ಮೇಲೆ ಏನು ತೀರ್ಪು ಕೊಡ್ತಾರೆ ಅದ್ರ ಪ್ರಕಾರ ಎಲ್ಲರೂ ಒಪ್ಕೊಳ್ಳೋಣ. ನೋಡಿ, ಅವರಿಗೆ ಕಿಕ್ಕು ಇಲ್ಲ ಬ್ಯಾಕು ಇಲ್ಲ. ಇನ್ನು ನಾವೇನು ಮಾಡಲಿಕ್ಕೆ ಆವತ್ತು ಈ ಪ್ರತಿಯೊಂದಕ್ಕೂ ಮಾಡೋದ್ರಲ್ಲ. ಇದು ನಮ್ಮ ಬೆಂಗಳೂರಲ್ಲಿ ಒಂದು ಒಳ್ಳೆ ಬ್ರಿಡ್ಜ್ ಮಾಡಿದ್ವಿ, ಫ್ಲೈಓವರ್ ಮಾಡಲಿಕ್ಕೆ, ಸ್ಟೀಲ್ ಬ್ರಿಡ್ಜ್ ಅಂತ ಬಿಟ್ಟು. ಆಗಲೂ ಕಿಕ್ ಬ್ಯಾಕ್ ಆರೋಪ ಮಾಡಿದ್ರು. ಲಾಸ್ಟಿಗೆ ಬ್ರಿಡ್ಜೇ ಇಲ್ಲ. ಇವತ್ತು ಜನ ಎಲ್ಲರೂ ಇವತ್ತು ಸಫರ್ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರತಿಯೊಂದಕ್ಕೂ ಕಿಕ್ ಬ್ಯಾಕೆ. ಅದಕ್ಕೆ ನಾನೇನು ಹಿಂಗೆ ಉತ್ತರ ಕೊಡಲಿಕ್ಕಾಗೋದು. ಕಿಕ್ ಬ್ಯಾಕ್ ಇದ್ದರೆ ಅವ್ರ ಹತ್ರ ಸಾಕ್ಷ್ಯಾಧಾರ ಇದ್ದರೆ ತೊಗೊಂಡೋಗಿ ಕೋರ್ಟಿಗೆ ಕೊಡಲಿ, ಅಥವಾ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಕೊಡಲಿ, ನನಗೆ ಬೇಡ ಅಂತ ಹೇಳೋದಿಲ್ಲ. ಸುಮ್ಮನೆ ಹೇಳ್ಕೊಂಡಿದ್ರೆ ಆಗ್ತದಾ? ನೋಡಿ, ಅದಕ್ಕೆ ನೀವು ಕೇಳಬೇಕು ಅವ್ರನ್ನ. ಪ್ರತಿ ಇದರಲ್ಲಿ ಸಮೇತ ಜಾರ್ಜ್ ಮೇಲೆ ಯಾಕೆ ಆರೋಪ ಮಾಡಿದ್ರು ನೀವು ಕೇಳಬೇಕು. ಈಗ DK ರವಿ ವಿಚಾರದಲ್ಲಿ CBI ಮಾಡಿದರು. CBI ಏನು ಹೇಳಿದ್ರು? ನನ್ನ ಕರೆಸಲೇ ಇಲ್ಲ CBI ಅವರು. ಇವರು ಆಪಾದನೆ ಮಾಡಿ ಅಸೆಂಬ್ಲಿಯಲ್ಲಿ ಮಲಗಿ ಎಲ್ಲ ಮಾಡಿದಾರಲ್ಲ. ಆ CBI ರಿಪೋರ್ಟ್ ನೋಡಿದ್ರ ನೀವು ಯಾರಾದರೂ? ನೀವು ನೋಡಿರೋಕ್ಕಿಲ್ಲ, BJP ಅವರು ನೋಡಿರೋಕ್ಕಿಲ್ಲ. ಏನು ಹೇಳ್ತಾರೆ ಅಂತ ಇಟ್ಟುಬಿಟ್ರೆ, KJ ಜಾರ್ಜ್ ಆಗಲಿ ಅವರು ಯಾವುದೇ ಒಂದು ಕಂಪನಿ ಸಮೇತದಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ ಅಂದ್ಬಿಟ್ಟು ಹೇಳಿದ್ರು. ಅದೇ ರೀತಿ ಗಣಪತಿ ಕೇಸಲ್ಲಿ ಏನು ಮಾಡಿದ್ರು? ಎಲ್ಲ ಹಾಕಿ ಫೈಟ್ ಮಾಡೋದು ಎಲ್ಲ ಮಾಡಿಬಿಟ್ಟು ಏನಾಯ್ತು ಲಾಸ್ಟಿಗೆ? ಏನು ಹೇಳಿದ್ರು CBI ಅವರು? ಗಣಪತಿ ಕೇಸ್ ಸುಸೈಡ್ ಅಂತ ಹೇಳಿದ್ರು. ಹೌದು ತಾನೆ? ಅದ್ರ ವಿಚಾರ ಯಾರು ಕೇಳಿದಾರ ಅವ್ರನ್ನ? ಏನು ಟಾರ್ಗೆಟ್ಲ? ನಾನು ಕಾಂಗ್ರೆಸ್ ಅವರು ಅವರಿಗೆ ಕಾಂಗ್ರೆಸ್ಸಿಂದಟ್ಟು ಸಿಂಹ ಸ್ವಪ್ನ ಆಗಿಬಿಟ್ಟಿದೆ. ಈಗ 136 ಜನ MLAಗಳು ಗೆದ್ದಿದ್ದಾರೆ. ಇವರು ಎಲ್ಲಿಯಾದರೂ ಒಂದು ಸತಿ ಆದರೂ ಅವ್ರ ಶಕ್ತಿಯಿಂದ ಗೆದ್ದು ಅಧಿಕಾರದ ಬಂದಿದ್ದಾರಾ? ಕಾಂಗ್ರೆಸ್ಸು ಎಷ್ಟೋ ವರ್ಷಗಳಿಂದ ಎಲ್ಲ ಮಾಡಿ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಅವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ನಾನು ಸಾಫ್ಟ್ ಆದರೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತಾಯಿದ್ರಾ? ನಿಮಗೆಲ್ಲ ಗೊತ್ತೇ ಇರೋಕ್ಕಿಲ್ಲ. ಸ್ಟೇಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ, ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮಾಡಿದೆ, HUD ಮಿನಿಸ್ಟರ್ ಆಗಿ. ನೋಡಿ, ನಾವು ಈ ಸಂತೆಯಲ್ಲಿ ನಿಂತುಬಿಟ್ಟು ಬೈದಂಗೆ ನಾವು ಬೈಲಿಕ್ಕಾಗ್ತದ? ನಾವು ಸ್ವಲ್ಪ ಗಂಭೀರವಾಗಿ ಹೇಳ್ತೀವಿ. ಈಗ ಗಂಭೀರವಾಗಿ ತಾನೇ ಹೇಳಿದ್ದು. ನೀವು ಅವ್ರನ್ನೇ ಕೇಳಬೇಕಲ್ಲ. ನೋಡಿ, ನನಗೆ ಶಕ್ತಿ ಇದೆ, ನಮ್ಮ ಪಕ್ಷಕ್ಕೆ ಶಕ್ತಿ ಇದೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ. ನಾವು ಯಾವುದೇ ದುರುದ್ದೇಶದಿಂದ ಕೂಡಿದಂಥ ಆರೋಪಗಳನ್ನ ಎದುರಿಸಿ ನಾವು ಶಕ್ತಿವಂತರಾಗಿ ನಾವು ಎದುರಿಸ್ತೀವಿ. ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಎಂದು. ನೋಡಿ, ಇದೆಲ್ಲ BJPಯವರ ಕುತಂತ್ರಗಳು. ಅವರಿಗೆ ಏನಂದಿಟ್ಟುಬಿಟ್ರೆ ಕಾಂಗ್ರೆಸ್ಸಲ್ಲಿ ಒಳ ಜಗಳದ ಇನ್ನೊಂದು. ನೋಡಿ, ಇವರು ರಾಷ್ಟ್ರದಲ್ಲಿ ಇವ್ರದ್ದು ಸರ್ಕಾರ ಇದೆ. ಇಲ್ಲಿ ರಾಜ್ಯಕ್ಕೆ ಏನಾದರೂ ಒಳ್ಳೆ ಕೆಲಸಗಳು ಮಾಡಿಕೊಟ್ಟುಬಿಟ್ಟು ಹೆಸರು ತಗೋಬೇಕು, ಜನ ಅದಕ್ಕೆ ಬೆಂಬಲ ಕೊಡಬೇಕು. ಅದನ್ನು ಬಿಟ್ಟುಬಿಟ್ಟು ಕಾಂಗ್ರೆಸ್ಸಲ್ಲಿ ಏನಿದೆ, ಕಾಂಗ್ರೆಸ್ಸಲ್ಲಿ 5 ವರ್ಷಕ್ಕೂ ಚೆನ್ನಾಗಿ ಸರ್ಕಾರ ಇರ್ತದೆ. ಈಗ ಕೇಳ್ತೀನಿ,
ನೋಡಿ ನವಂಬರ್ ಇಲ್ಲಲ್ಲ, ಈಗ ಜೂನ್ ತಾನೆ. ನವಂಬರ್ ಆದಮೇಲೆ ಪ್ರಶ್ನೆ ಕೇಳಿ, ಆಗ ನಾನು ಹೇಳ್ತೀನಿ ಉತ್ತರ. ನೋಡಿ, ಇದೆಲ್ಲ ನಿಮಗೆ ಬಿ ಜೆ ಪಿಯದು ಏನಾಗಿದೆ, 5 ವರ್ಷಕ್ಕೆ 5 ಚೀಫ್ ಮಿನಿಸ್ಟ್ರು. ನಮ್ಮ ಕಾಂಗ್ರೆಸ್ಸಲ್ಲಿ 13 18 ತನಕ ಎಷ್ಟು ಜನ ಚೀಫ್ ಮಿನಿಸ್ಟರ್ ಇದ್ರು ಹೇಳಿ ನೋಡೋಣ. ಅವ್ರು ಕೇಳಿ, ಈಗ ಯಾಕೆ ನಾನು ಹೇಳ್ತಾ, ಈಗ ನೋಡಿ 5 ವರ್ಷನೂ ಕಾಂಗ್ರೆಸ್ಸೇ ಇರ್ತಾರೆ. ನಮ್ಮ ಚೀಫ್ ಮಿನಿಸ್ಟ್ರು ಒಳ್ಳೆ ಕೆಲಸ ಕೇಳಿ, ನಮ್ಮ ಚೀಫ್ ಮಿನಿಸ್ಟ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲ ನಮ್ಮ MLAಗಳಿಗೆ ಹೈಕಮಾಂಡಿಗೆ ಬಿಟ್ಟು ವಿಚಾರ. ನಾನು ಹೇಳಲಿಕ್ಕೆ ಆಗ್ತದಾ? ನನ್ನ ಮಾತು ಪ್ರಕಾರ ಅಲ್ಲ. ನೋಡಿ ನೀವೆಲ್ಲ ಮೀಡಿಯಾದವರು ಇದೆಲ್ಲ ಭಾರಿ ಬುದ್ಧಿವಂತರು. ನಾನೇ ಹೇಳಲಿಲ್ಲ. ನೋಡಿ, ನವಂಬರಿಗೆ ಅವ್ರಿಗೆ ಹೇಳಿದ್ರು, ನವಂಬರಿಗೆ ಬದಲಾವಣೆ ಆಗ್ತದೆ ಅಂತ ಹೇಳೋದಕ್ಕೆ ಉತ್ತರ ಕೊಟ್ಟೆ. ನವಂಬರಿಗೆ ಕೊಡ್ತೀನಿ ಅಂತ ಬಿಟ್ಟು, ಆಗ ಬದಲಾವಣೆ ಆಗದಿದ್ರೆ ಹೇಳ್ಬೋದಲ್ಲ ಅವರಿಗೆ. ಅದನ್ನೇ ನೋಡಿ, ನೀವೆಷ್ಟು ಬುದ್ಧಿವಂತರು ಅಂತ ಇಟ್ಕೊಬಿಟ್ರೆ ನನ್ನ ಬಾಯಿಂದ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಹಾಂ, ಏನು ಯಾವುದು ನೋಡಿ, 5 ವರ್ಷನೂ ಇರ್ತಾರೆ, 10 ವರ್ಷನೂ ಇರ್ಬೋದು. ಅದೇ ನನಗೆ ಗೊತ್ತಾಗ್ತದೆ. ಹಾಂ, ಜನ ಇಲ್ಲರಿ. ನೀವು ಮೊನ್ನೆ ಹೊಸಪೇಟೆಯಲ್ಲಿ ಜನ ಬೆಂಬಲ ಕಾಂಗ್ರೆಸ್ಸಿಗಿದೆ, ಸಿದ್ದರಾಮಯ್ಯನವರಿಗಿದೆ. ಮೊನ್ನೆ ನೀವು ಇದರಲ್ಲಿ ನೋಡಲಿಲ್ವಾ? ನೋಡಿ, ಶಾಸಕರ ಬೆಂಬಲ ಪ್ರತಿಯೊಂದು CLP ಮೀಟಿಂಗ್ ನಡೀತಾ ಇದೆ. ನಾನು ಆ CLP ಮೀಟಿಂಗ್ ಭಾಗವಹಿಸಿದ್ದೀನಿ. ಪ್ರತಿಯೊಬ್ಬರು ಶಾಸಕರು, ಎಲ್ಲ ಮಂತ್ರಿಗಳು, ಇನ್ಕ್ಲೂಡಿಂಗ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರಿಗೆ ಬೆಂಬಲ ಕೊಡ್ತಾರೆ. ಹೈಕಮಾಂಡ್ ಬೆಂಬಲ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಮೇಲೆ ಇದೆ, ಕಾಂಗ್ರೆಸ್ ಮೇಲೆ ಇದೆ, ನಮ್ಮ ಎಲ್ಲ ಮಂತ್ರಿಮಂಡಲದ ಮೇಲೆ ಇದೆ. ದಯವಿಟ್ಟು ನೋಡಿ ನಾನು ನೀವೇ ಹೇಳಿದ ಸಮೇತ ಕ್ವಶನ್ ಹಾಕಿಬಿಟ್ಟು ಆನ್ಸರ್ ತಗೊಳ್ಳಿ. ನೀವೇನು ಮಾಡ್ತೀರಾ? ನೀವು ಹೇಳಿದ ಕ್ವಶನ್ ಬಿಟ್ಟುಬಿಡ್ತೀರಾ? ನಾವು ಯಾವುದೋ ದಯವಿಟ್ಟು ಮಾಡಬೇಡಿ. ಮೈಸೂರವರು ಭಾರಿ ಒಳ್ಳೆಯವರೇ. ನೀವು ಇರ್ತಾನೆ. ಇವತ್ತು ಇನ್ನೊಂದು ನಮ್ಮ ನಾಲ್ವಡಿ ಕೃಷ್ಣರಾಯರ ಬರ್ತ್ಡೇ ಇವತ್ತು. ಅವರು ಬರೀ ಮೈಸೂರಿಗಲ್ಲ, ಇಡೀ ಕರ್ನಾಟಕ ಜಗತ್ತಿಗೆ ಒಳ್ಳೆ ಆಡಳಿತವನ್ನು ಕೊಟ್ಟವರು. ಆವತ್ತು ನಾನು ಅದಕ್ಕೂ ಒಂದು ಒಳ್ಳೆ ಶುಭಾಶಯಗಳನ್ನು ಹೇಳ್ತೀನಿ.